ಹಾಯ್ ಈ ಲಾಗು ನಮ್ಮ ಮನೆ ಗೃಹ ಪ್ರವೇಶದ ಲಾಗ. ಆಮೇಲೆ ನಮ್ಗೆ ಇವತ್ತು ಟೈಮಿಂಗು 5:15 ಕೊಟ್ಟಿದ್ರು. ಅರ್ಲಿ ಮಾರ್ನಿಂಗ್ 5:15 ನಾವು ಮನೆಗೆ ಎಂಟ್ರ್ ಆಗ್ಬೇಕಂತ. ಹಾಗಾಗಿ ಮುಂಜಾನೆ ಭಾಳ ಜಲ್ದಿನೇ ಎದ್ದಿದ್ವಿ, ಎದ್ದು ರೆಡಿ ಆದ್ವಿ. ಅನನ್ಯ ಅಂತರೂ ನಮ್ಮ ಮೇಲೆ ಸಿಟ್ಟೆ ಮಾಡ್ಕೊಂಡಿದ್ಲು, ಯಾಕಂದ್ರೆ ಕಿಗಿ ನಾವು ಜಲ್ದಿ ಎಬ್ಸಿವಂತ. ಹಾಗಾಗಿ ವಿಡಿಯೋದಾಗೂ ಬಂದು ನಿಂತಿಲ್ಲ. ಇಲ್ಲಿ ನೋಡ್ರಿ ನಮ್ಮ ಜೋಡಿ ಬಂದು ನಿಂದ್ರಂದ್ರೆ ನಿಂದ್ರಲ್ಲೂ ಆಗಿದ್ಲು. ಕರೆಕ್ಟ್ ಆಗಿ ಹೇಳಿರೋ ಟೈಮಿಗೆ ಸ್ವಾಮಿಗಳು ಬಂದಿದ್ರ. ಹಾಗಾಗಿ 5:15 ಎಕ್ಸಾಕ್ಟ್ ಆಗಿ ನಾವು ಮನೆ ಎಂಟ್ರಿ ಆದ್ವಿ. ಪೂಜೆ ಎಲ್ಲ ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ಬರೀ ನಾವು ಒಂದ್ 2-3 ಫ್ರೆಂಡ್ಸಿಗೆ ಅಷ್ಟೇ ಕರೆದಿದ್ದೆ ಮುಂಜಾನೆ. ಎಲ್ಲಾರ್ಗೂ ಬರಕ್ ಆಗಲ್ಲ ಅಷ್ಟು ಅರ್ಲಿ ಮಾರ್ನಿಂಗ್ ಅಂತ ಹೇಳಿ. ವೆದರು ಅಷ್ಟೇ 2 ದಿನ ಭಾಳ ಚಲೋ ಇತ್ತು. ನಮ್ಮ ಮನಿ ಓಪನಿಂಗ್ ದಿನ ಮತ್ ವಾಪಸ್ ಚಳಿ ಇತ್ತ. ನಾವು ಸಾರಿ ಹಾಕೊಂಡ್ ಅದ್ರ ಮೇಲೆ ಮತ್ ಜಾಕೆಟ್ ಹಾಕೊಂಡಿದ್ದೀವಿ. ದಿನ ಈ ಮನಿ ನೋಡಕ್ಕೂ ಬರ್ತಿದ್ವಿ, ಹಂಗೆ ನಾವು ಸಾಮಾನ್ ಶಿಫ್ಟ್ ಮಾಡ್ಬೇಕಾದ್ರೂ ಬಂದಿದ್ವಿ ಅಲ್ಲ. ಆದ್ರೂ ಇವತ್ತು ಬಂದಿರೋದು ಒಂಥರ ಡಿಫ್ರೆಂಟ್ ಫೀಲಿಂಗೇ ಇತ್ತು. ನಮ್ ಮನಿ ಅಂತ ಹೇಳಿ ನಮ್ ಮನಿ ದೇವ್ರು ಎಲ್ಲಾ ದೇವ್ರನ್ನ ನೆನೆಸ್ಕೊಂಡು ನಾವು ತಂದಿರೋ ಫೋಟೋನ ಆ ಪೀಠದ ಮೇಲೆ ಇಟ್ವಿ. ಅದ್ರ ಜೊತೆಗೆ ನಾವು ಈ ಕಳಸದಾಗ ನೀರ್ ತಂದಿದ್ನೆಲ್ಲ ಅದನ್ನು ಇಟ್ಟು ಪೂಜೆ ಮಾಡಮ್ ಅಂತ ಹೇಳಿ ಶುರು ಮಾಡಿದ್ವಿ. ಅವ್ರೇನೋ ರೆಡಿ ಮಾಡ್ಕೊಳಕತ್ತಿದ್ರು. ಹಿಂದಿನ ದಿನ ಬಂದು ಎಷ್ಟು ಪೂಜೆಗೆ ರೆಡಿ ಇಟ್ಟಿದ್ನಿ ಅಂತಂದ್ರು ಕೆಲವೊಂದಿಷ್ಟು ಸಾಮಾನುಗಳು ಮರ್ತೇ ಇರ್ತೀವಿ. ಸ್ವಾಮಿಗಳಿಗೆ ಅವೆಲ್ಲ ತೆಗೆದುಕೊಡೋಷ್ಟ್ರಾಗ ನಾನು ಇನ್ನೊಬ್ರು ಫ್ರೆಂಡ್ ಇವ್ರು ಇಲ್ಲೇ ನಮ್ಮ ಮನಿ ಸಮೀಪ ಇರ್ತಾರ. ಅವರು ಬಂದ ತಕ್ಷಣ ಪೂಜೆ ಮಾಡಕ್ ಏನೋ ಶುರು ಮಾಡಿದ್ವಿ. ಫಸ್ಟ್ ಗಣಪತಿ ಪೂಜೆ ಮಾಡ್ತಾರ. ಸ್ವಾಮಿ ಬಹಳ ಚಲೋ ಪೂಜೆ ಮಾಡಿದ್ರು ಇವ್ರ ಕನ್ನಡ, ತೆಲುಗು, ತಮಿಳ್ ಎಲ್ಲಾ ಭಾಷೆ ಮಾತಾಡ್ತಾರ. ನಿಮ್ಗೆ ಏನಾದ್ರೂ ಡೀಟೇಲ್ಸ್ ಬೇಕಂದ್ರ ನನಗೆ ಮೆಸೇಜ್ ಮಾಡ್ರಿ, ನಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀನಿ ಅವ್ರದ್ದು. ಅದಾದ್ಮೇಲೆ ಪೂಜೆ ಎಲ್ಲ ಮುಗ್ದಿಂದ ಹಾಲು ಉಕ್ಸಕ್ ಹೇಳಿದ್ರು. ಹಾಲು ಉಕ್ಸಕ್ ಇಟ್ಟಿವ್ ರೆಡಿ. ಅದಾದ್ಮೇಲೆ ನೋಡ್ರಿ ಹಾಲು ಉಕ್ಕ ಸಲುವಾಗಿ ನಮ್ಮ ಮನ್ಯಾಗ ಪೇಶನ್ಸ್ ಇಲ್ಲ, ಯಾವಾಗ ಬರ್ತದ ಮ್ಯಾಲತ್ ಹಾಲು ವೇಟ್ ಮಾಡಕತ್ತಿದ್ವಿ. ಹಾಲು ಏನೋ ಚಲೋತ್ನಾಗ ಹುಕ್ಕಿತ. ಆಮೇಲೆ ನಾವು ಸಕ್ರಿ ಹಾಕಿದ್ವಿ ಅದ್ರೊಳಗ. ನಾನೇನೋ ಇಷ್ಟು ಖುಷಿಯಿಂದ ಎಲ್ಲಾರ ಜೊತೆ ಮಾತಾಡ್ಕೊಂಡು ಹಾಲು ಉಕ್ಸಕತ್ತೀನಿ, ಪೂಜೆ ಮಾಡಕತ್ತೀನಿ. ಆದ್ರ ನನ್ ಮನ್ಸೆಲ್ಲ ನಮ್ ಫ್ಯಾಮಿಲಿ ಕಡೆನೆ ಇತ್ತು. ಇಂಡಿಯಾ ಒಳಗ ನಮ್ ಫ್ಯಾಮಿಲಿ ಅಂತೂ ಬಹಳ ದೊಡ್ಡದು. ಇತ್ತೀಚಿಗೆ ನೀವು ಎಲ್ಲ ನನ್ನ ವಿಡಿಯೋಸ್ ನೋಡಿರ್ತಿರ್ಲ, ನಮ್ ತಂಗಿ ಮದ್ವಿ ವಿಡಿಯೋಸ್. ನಮ್ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಮಂದಿ ಅದಾರ ನಿಮಗೂ ಗೊತ್ತಿರತ್ತ. ನಾನರ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಂಡೆ ಇವತ್ತಿನ ದಿನ. ಆದ್ರೂ ಪರವಾಗಿಲ್ಲ, ಇಲ್ಲೊಂದಿಷ್ಟು ಮಂದಿ ಫ್ರೆಂಡ್ಸ್ ಅದಾರ ನನಗ. ಅವ್ರ ಒಂಥರ ನನ್ನ ಫ್ಯಾಮಿಲಿ ಅವ್ರ ಇದ್ದಂಗ. ಈ ಸ್ವೀಟ್ ಅಂತೂ ನನ್ನ ಫ್ರೆಂಡೇ ಮಾಡಿದ್ದು. ಫುಡ್ ಎಲ್ಲ ಬೇರೆಯವ್ರಿಗೆ ನಾವು ಆರ್ಡರ್ ಕೊಟ್ಟಿದ್ದೆ, ಹೊರಗಡೆಯಿಂದ ತರಿಸಿದ್ದೆ. ಬಟ್ ಶಾವ್ಗಿ ಪಾಯಸ ಮಾತ್ರ ನನ್ನ ಫ್ರೆಂಡ್ ಭಾಳ ಮಸ್ತ್ ಮಾಡ್ತಾರ, ಅವ್ರ ಕೈಗೆ ಮಾಡಿಸಿದ್ದೆ. ಆಮೇಲೆ ಫ್ರೆಂಡ್ಸ್ ಬಂದಾಗ ನಂಗೆ ಬಹಳಷ್ಟು ವಿಡಿಯೋಸ್ ಎಲ್ಲ ಮಾಡಕ್ಕಾಗಿಲ್ಲ. ಅವ್ರ ಜೊತೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದ್ರಾಗೆ ಟೈಮ್ ಆಯ್ತು. ಆಮೇಲೆ ಊಟನೂ ಅಷ್ಟೇ ಎಲ್ಲರಿಗೂ ಭಾಳ ಇಷ್ಟ ಆಯ್ತು. ಭಾಳ ಚಲೋ ಮಾಡ್ಕೊಟ್ಟಿದ್ರು ಅಡ್ಗಿ. ಈ ಬೇಬಿ ತಾರಾ ಬೇಬಿ, ಈಕೆ ಅಂತೂ ಭಾಳ ಕ್ಯೂಟ್ ಅದಾಳ. ನನ್ನ ಫ್ರೆಂಡ್ ಮಗಳಕಿ ಒಂಚೂರು ಪೋಸ್ ಕೊಡು ಅಂದ್ರೆ ನನ್ನ ಕಡೆ ತಿರುಗೂ ನೋಡಲಾಗಿದ್ಲು. ನಾ ಹಂಗೆ ಒಂಚೂರು ವಿಡಿಯೋ ಮಾಡೀನಿ. ಈ ವಿಡಿಯೋಸ್ ಎಲ್ಲ ಊಟ ಎಲ್ಲ ಆದ್ಮೇಲೆ ಲಾಸ್ಟಿಗೆ ಒಂಚೂರು ಮಾಡಿದ್ದು. ಅವ್ರು ನೋಡ್ರಿ ವಾಪಸ್ ಮನಿಗೂ ಹೊಂಟಾರ. ಈಕಿ ಅನನ್ಯನ್ ಫ್ರೆಂಡು. ಅನನ್ಯ ಅವ್ರ ಮನಿಗೆ ಹೋಗ್ತಾಳ ಅವಾಗವಾಗ. ಇವತ್ತೂ ಹೋಗ್ತೀನಿ ಅಂತ ಹೇಳಿ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು ಅತ್ತು ಕರದ್ದು ಅಲ್ಲಿ ನೋಡ್ರಿ ಹೋಗ್ತಾಳಂತ. ಅಂತ ಪರಿ ಹೇಳಕತ್ತಿದ್ಲಕ್ಕಿನ್ ಜೋಡಿ ಹೋಗ್ತೀನಿ ಅಂತ ಹೇಳಿ. ನಾಳೆ ಸ್ಕೂಲ್ ಅದ ಅಂತ ಹೇಳಿ ಹೆಂಗೋ ರಂಬೀಶ್ ಕರ್ಕೊಂಡ್ ಬಂದೆ. ತಾರಾ ಬೇಬಿ ನೋಡ್ರಿ ನಿಮ್ಗೆ ಎಲ್ಲರಿಗೂ ಬಾಯ್ ಮಾಡಕತ್ತಾಳ. ಮುಂದಿನ ವ್ಲಾಗ್ನಾಗ ಸಿಗ್ತೀನಿ. ಬಾಯ್.